ನಮ್ಮ ಮಾರ್ಕೆಟ್ಸ್ ಯಾಕೆ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ, ಇದರಿಂದ ಏನೇನು ರೀಸನ್ಸ್ ಇದಾವೆ, ಗ್ಲೋಬಲ್ ಮಾರ್ಕೆಟ್ಸ್ ಇಂದ ಯಾವ ತರ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತಾ ಇದಾವೆ, ಅದಾದ್ಮೇಲೆ ನಮ್ಮ ಮಾರ್ಕೆಟ್ಸ್ ಅಲ್ಲಿ ಎಷ್ಟು ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಇದಾವೆ, ಇವನ್ನೆಲ್ಲ ಮಾತಾಡ್ಕೊಂತ ನೆಕ್ಸ್ಟ್ 3 ಮಂತ್ಸ್ ಅಲ್ಲಿ ನಮ್ಮ ಮಾರ್ಕೆಟ್ಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆದ್ರೆ ಯಾವ್ಯಾವ ಗ್ರೋತ್ ಟ್ರಿಗರ್ ಪಾಯಿಂಟ್ಸ್ ಇದಾವೆ ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಂತ, ಅದ್ರ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ಸ್ ಏನಾದರೂ ಕಮಿಂಗ್ ಟೈಮಲ್ಲಿ ಕರೆಕ್ಟ್ ಆದರೆ ಅದರಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ, ಯಾವ್ಯಾವ ಟ್ರಿಗರ್ ಪಾಯಿಂಟ್ಸ್ ಇದಾವೆ ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಂತ ನಮ್ಮ ಮಾರ್ಕೆಟಲ್ಲೂ ಕೂಡ ಅಪ್ಡೇಟ್ಸ್ ಇದಾವೆ. ಈ ಎಲ್ಲ ಅಪ್ಡೇಟ್ಸ್ನ ಮಾತಾಡ್ಕೊಂಡು ಇವತ್ತಿನ ಮಾರ್ಕೆಟ್ ನ್ಯೂಸ್ನ ಎಂಡ್ ಮಾಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಸೆನ್ಸೆಕ್ಸ್ 1022 ಪಾಯಿಂಟ್ಸ್ ಗೇನ್ ಆಗಿ 85,609 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 320 ಪಾಯಿಂಟ್ಸ್ ಗೇನ್ ಆಗಿ 26,205 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 707 ಪಾಯಿಂಟ್ಸ್ ಗೇನ್ ಆಗಿ 59,528 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಪ್ಲೀಟ್ ಆಗಿ ರ್ಯಾಲಿ ಆಗಿದೆ. ಪ್ರತಿಯೊಂದು ಇಂಡಿಸಿಸ್ ಕೂಡ ಎಬೋ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ, ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ. ಜೊತೆಗೆ ಇವತ್ತು ನಿಫ್ಟಿ 50ಯಲ್ಲಿರೋ 50 ಕಂಪನೀಸ್ ಅಲ್ಲಿ ನಿಯರ್ಲಿ 45 ಕಂಪನೀಸ್ ಇವತ್ತು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಇವತ್ತು ನಿಫ್ಟಿ ಆದ್ರೆ ಎಬೋ 300 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲಿ ತುಂಬಾ ಸಪೋರ್ಟ್ ಮಾಡಿರೋದೆ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತೆ HDFC ಬ್ಯಾಂಕ್. ಈ ಎರಡು ಕಂಪನೀಸೇ ನಿಫ್ಟಿಗೆ ನಿಯರ್ಲಿ 100 ಪಾಯಿಂಟ್ಸ್ ಸಪೋರ್ಟ್ ಮಾಡಿದೆ. ಮತ್ತೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಮಾತ್ರನೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. US ಮಾರ್ಕೆಟ್ಸ್, ಯುರೋಪಿಯನ್ ಮಾರ್ಕೆಟ್ಸ್, ಏಷ್ಯನ್ ಮಾರ್ಕೆಟ್ಸ್, ಈ ತರ ಪ್ರತಿಯೊಂದು ಮಾರ್ಕೆಟ್ಸ್ ನೋಡ್ಕೊಂಡ್ರು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಮತ್ತೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಹೇಳಿದೆ, ಇವಾಗ ಡೊನಾಲ್ಡ್ ಟ್ರಂಪ್ ಅವರ ಪೀಸ್ ಪ್ಲಾನ್ಗೆ ಉಕ್ರೇನ್ ಪ್ರೆಸಿಡೆಂಟ್ ಆದ ಜೆಲೆನ್ಸ್ಕಿ ಅವರು ಒಪ್ಕೊಂಡಿದ್ದಾರೆ, ಅದರಿಂದ ನಮ್ಮ ಮಾರ್ಕೆಟ್ಸ್ಗೆಲ್ಲ ಪಾಸಿಟಿವ್ ಆಗುತ್ತೆ ಅಂತ. ಫ್ರೆಂಡ್ಸ್, ಇವಾಗ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ಇವಾಗ ಈ ಅಪ್ಡೇಟ್ ಇಂದ ನಮ್ಮ ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೇಕಂತ. ಫ್ರೆಂಡ್ಸ್, ಇದೊಂದೇ ರೀಸನ್ ಇಂದಾನೆ ಅಲ್ಲ, ಇದು ದೊಡ್ಡ ರೀಸನ್ನೇ. ಯಾಕಂತ ಕಂಪ್ಲೀಟ್ ಆಗಿ ಹೇಳ್ತೀನಿ. ಇದ್ರ ಜೊತೆಗೆ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾನೇ ಅಪ್ಡೇಟ್ಸ್ ಇದಾವೆ, ಅದರಿಂದನೇ ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫಸ್ಟ್, ಇವಾಗ ಇದೇ ಸೋಮವಾರ ಮಾತಾಡ್ಕೊಂಡಿದ್ವಿ, ಈ ಲಾಸ್ಟ್ ವೀಕೆಂಡ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು 28 ಪಾಯಿಂಟ್ಸ್ ಹೊಂದಿರೋ ಪೀಸ್ ಪ್ಲಾನ್ ನ ಜೆಲೆನ್ಸ್ಕಿ ಅವ್ರಿಗೆ ಹೇಳಿದ್ದಾರೆ. ಆದ್ರೆ ಬಿಗಿನಿಂಗ್ ಟೈಮಲ್ಲಿ ಜೆಲೆನ್ಸ್ಕಿ ಅವರು ಈ ಪೀಸ್ ಪ್ಲಾನ್ ಬಗ್ಗೆ ಅಷ್ಟು ಪಾಸಿಟಿವ್ ಆಗಿ ಇರಲಿಲ್ಲ. ಯಾಕಂದ್ರೆ ಇಲ್ಲಿ 28 ಪಾಯಿಂಟ್ಸ್ ಏನ್ ಹೈಲೈಟ್ ಮಾಡಿದರೆ ಆ 28 ಪಾಯಿಂಟ್ಸ್ ಎಲ್ಲ ರಷ್ಯಾಗೆ ಪಾಸಿಟಿವ್ ಆಗೋ ತರ ಕಾಣಿಸುತ್ತೆ. ಅದರಿಂದ ಜೆಲೆನ್ಸ್ಕಿ ಅವರು ಅಷ್ಟು ಪಾಸಿಟಿವ್ ಆಗಿ ಇರಲಿಲ್ಲ. ಅದಾದ್ಮೇಲೆ ಟ್ರಂಪ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ. ಇವಾಗ ಈ ಪೀಸ್ ಪ್ಲಾನ್ಗೆ ಏನಾದ್ರು ಜೆಲೆನ್ಸ್ಕಿ ಅವರು ಒಪ್ಕೊಂಡಿಲ್ಲ ಅಂತ ಅಂದ್ರೆ ಮುಂಚೆ US-ಗೂ ಉಕ್ರೇನ್ಗೆ ಯಾವ ತರ ರಿಲೇಷನ್ಸ್ ಇತ್ತೋ ಆ ತರ ರಿಲೇಷನ್ಸ್ ಕಂಟಿನ್ಯೂ ಆಗಲ್ಲ ಅಂತ. ಅದಾದ್ಮೇಲೆ ಇವಾಗ 28 ಪಾಯಿಂಟ್ಸ್ ನ ಏನ್ ಹೈಲೈಟ್ ಮಾಡಿದ್ದಾರೆ ಅದರಲ್ಲಿ 10 ಪಾಯಿಂಟ್ಸ್ ನ ರಿಮೂವ್ ಮಾಡಿ ಮತ್ತೆ 18 ಪಾಯಿಂಟ್ಸ್ ನ ಹೈಲೈಟ್ ಮಾಡಿದ್ದಾರೆ. ಈ ತರ 18 ಪಾಯಿಂಟ್ಸ್ ತಂದಾದ್ಮೇಲೆ ಜೆಲೆನ್ಸ್ಕಿ ಅವರು ಈ ಪೀಸ್ ಪ್ಲಾನ್ಗೆ ಅಕ್ಸೆಪ್ಟ್ ಮಾಡಿರೋದು. ಫ್ರೆಂಡ್ಸ್, ಇವಾಗ ಈ ಪೀಸ್ ಪ್ಲಾನ್ಗೆ ಜೆಲೆನ್ಸ್ಕಿ ಅವರು ಒಪ್ಕೊಳೋದ್ರಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಯಾವ ತರ ಪಾಸಿಟಿವ್ ಆಗುತ್ತೆ ಅಂತ ಅಂದ್ರೆ, ಫ್ರೆಂಡ್ಸ್, ಈ ರಷ್ಯಾ ಉಕ್ರೇನ್ ಯುದ್ಧ ಯಾವಾಗ ಶುರು ಆಯ್ತು ಗೊತ್ತಾ? 2022 ಅಲ್ಲಿ ಶುರು ಆಯ್ತು. ಅವಾಗ ನಿಫ್ಟಿ ಆದ್ರೆ ನಿಯರ್ಲಿ 18,000 ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. ಆಗ ಈ ವಾರ್ ಅಪ್ಡೇಟ್ಸ್ ಇಂದಾನೆ ನಿಫ್ಟಿ ಸುಮಾರು 2,500 ಪಾಯಿಂಟ್ಸ್ ಇಂದ 3,000 ಪಾಯಿಂಟ್ಸ್ ವರ್ಗು ಫಾಲ್ ಆಗಿದೆ. ಅದಾದ್ಮೇಲೆ ಇವಾಗ ರೀಸೆಂಟ್ ಆಗಿ ನಾವು ರಷ್ಯನ್ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇದೀವಿ ಅನ್ನೋ ಕಾರಣದಿಂದನೇ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಇಂಡಿಯಾ ಮೇಲೆ ಅಡಿಷನಲ್ 25% ಟ್ಯಾರಿಫ್ ಹಾಕಿದ್ರಲ್ವಾ. ಅದಕ್ಕೋಸ್ಕರ ಇವಾಗ ಈ ಎರಡು ಕಂಟ್ರೀಸ್ ಮಧ್ಯ ಏನ್ ಇಶ್ಯೂಸ್ ಎಲ್ಲ ಇದಾವೆ ಅವೆಲ್ಲ ಕ್ಲಿಯರ್ ಆಗೋದ್ರೆ ನಮ್ಮ ಇಂಡಿಯಾ ಮೇಲೆ ಈ 25% ಟ್ಯಾರಿಫ್ ಅನ್ನೋದು ಕಮ್ಮಿ ಆಗೋಗುತ್ತೆ. ಅದ್ರ ಜೊತೆಗೆ ಇವಾಗ ಯುದ್ಧ ನಿಂತೋದ್ರೆ ನಾವು ಯಾವ ಕಂಟ್ರಿಯಿಂದ ಆಯಿಲ್ ನ ಪರ್ಚೇಸ್ ಮಾಡಿದ್ರೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ ಅಲ್ವಾ. ಅದರಿಂದ ನಮ್ಮ ಇಂಡಿಯಾಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಜೊತೆಗೆ ಇಂಡಿಯಾ ಮತ್ತೆ ರಷ್ಯಾ ರಿಲೇಟೆಡ್ ಆಗಿ ರಿಲೇಶನ್ಶಿಪ್ ಕೂಡ ತುಂಬಾನೇ ಸ್ಟ್ರೆಂಥನ್ ಆಗುತ್ತೆ. ಈಗ ನೆಕ್ಸ್ಟ್ ವೀಕ್ ಅಲ್ಲಿ ರಷ್ಯನ್ ಪ್ರೆಸಿಡೆಂಟ್ ಆದ ಪುಟಿನ್ ಅವರು ಇಂಡಿಯಾಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವಾಗ ಈ ರಷ್ಯಾದಲ್ಲೇನೆ ಟಾಪ್ ಆಯಿಲ್ ಕಂಪನೀಸ್ ಮೇಲೆ ಸ್ಯಾಂಕ್ಷನ್ಸ್ ನ ವಿಧಿಸಿದ್ರಲ್ವಾ, ಆ ಸ್ಯಾಂಕ್ಷನ್ ಕೂಡ ತೆಗ್ದಾಕ್ತಾರೆ. ಜೊತೆಗೆ ಇವಾಗ ಸ್ಯಾಂಕ್ಷನ್ ಹಾಕಿರೋ ಕಾರಣದಿಂದನೇ ನಿಯರ್ಲಿ $7 ಡಿಸ್ಕೌಂಟ್ ಅಲ್ಲಿ ಇವಾಗ ಆಯಿಲ್ ನ ಸೆಲ್ ಮಾಡ್ತಾ ಇದ್ದಾರೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ನಾವು ಯಾವ ಕಂಟ್ರೀಸ್ ಜೊತೆ ಆಯಿಲ್ ನ ಪರ್ಚೇಸ್ ಮಾಡಿದ್ರು ಯಾವುದೇ ತರ ಪ್ರಾಬ್ಲಮ್ ಇರಲ್ಲ ಅಲ್ವಾ. ಅದರಿಂದ ಇದು ನಮಗೆ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ ಗ್ಲೋಬಲಿ ನೋಡ್ಕೊಂಡ್ರೆ ಇವಾಗ ಈ ಎರಡು ಕಂಟ್ರೀಸ್ ಮಧ್ಯ ಕಂಪ್ಲೀಟ್ ಇಶ್ಯೂಸ್ ಸಾರ್ಟ್ ಔಟ್ ಆದ್ರೆ ಇವಾಗ ಆಯಿಲ್ ಪ್ರೈಸಸ್ ಅನ್ನೋದು ತುಂಬಾನೇ ಕಮ್ಮಿ ಆಗುತ್ತೆ. ಇವಾಗ ಅನಲಿಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಕಮಿಂಗ್ ಟೈಮಲ್ಲಿ ಆಯಿಲ್ ಪ್ರೈಸಸ್ ನಿಯರ್ಲಿ 10 to 15% ವರ್ಗು ಫಾಲ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನಾನು ತುಂಬಾ ಸಲನೇ ಹೇಳಿದ್ದೆ, ಆಯಿಲ್ ಪ್ರೈಸಸ್ ಏನಾದರೂ ಕಮ್ಮಿ ಆದ್ರೆ ಆಯಿಲ್ ಇಂಪೋರ್ಟ್ ಮಾಡ್ಕೊಳೋ ನಮ್ಮಂತ ಕಂಟ್ರೀಸ್ಗೆ ಅದು ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ. ಫ್ರೆಂಡ್ಸ್, ಇವಾಗ ಪ್ರತಿಯೊಬ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಇವಾಗ ನಾವು ಆಯಿಲ್ ನ ಇಂಪೋರ್ಟ್ ಮಾಡ್ಕೊಂತೀವಲ್ವಾ, ಅದರಿಂದ ಯಾವ್ಯಾವ ಸೆಕ್ಟರ್ಗೆ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಪಾಸಿಟಿವ್ ಆಗುತ್ತೆ ಅಂತ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ನೋಡೋಣ. ಕಮಿಂಗ್ ಟೈಮ್ ಅಲ್ಲಿ ಈ ಎರಡು ಕಂಟ್ರೀಸ್ ಮಧ್ಯ ಪೀಸ್ ಡೀಲ್ಸ್ ಏನಾದ್ರೆ ಅದು ತುಂಬಾ ಪಾಸಿಟಿವ್ ಆಗುತ್ತೆ. ಅದರಿಂದ ಆಯಿಲ್ ಪ್ರೈಸಸ್ ಕೂಡ ಕಮಿಂಗ್ ಟೈಮ್ ಅಲ್ಲಿ ಫಾಲ್ ಆಗ್ತಾವ ಇಲ್ವಾ ಅಂತ.
ಅದಾದ್ಮೇಲೆ ನಿನ್ನೆ ಯು ಎಸ್ ಮಾರ್ಕೆಟ್ ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. S&P 500 ಆದ್ರೆ ನಿಯರ್ಲಿ 1% ವರೆಗೂ ಪಾಸಿಟಿವ್ ಆಗಿದೆ. ನ್ಯಾಸ್ಡ್ಯಾಕ್ ಆದ್ರೆ ಎಬೋ 0.5% ಪಾಸಿಟಿವ್ ಆಗಿದೆ. ಫ್ರೆಂಡ್ಸ್, ಇವಾಗ ಲಾಸ್ಟ್ 1 ವೀಕ್ ಇಂದ ಕೂಡ ಈ ರೇಟ್ ಕಟ್ ಬಗ್ಗೆ ಒಂದಲ್ಲ ಒಂದು ಅಪ್ಡೇಟ್ಸ್ ಬರ್ತಾನೆ ಇದಾವೆ. ಇವಾಗ ಹಿಂದಿನ ವಾರ ಆದ್ರೆ ಒಬ್ರು ಬಂದು ರೇಟ್ ಕಟ್ ಇರುತ್ತೆ ಅಂತ ಹೇಳ್ತಾರೆ, ಅದಾದ್ಮೇಲೆ ಇನ್ನೊಬ್ರು ರೇಟ್ ಕಟ್ ಇರಲ್ಲ ಅಂತ ಇನ್ನೊಬ್ರು ಅಂತಾರೆ. ಮತ್ತೆ ಅದೇ ತರನೇ ಕಂಟಿನ್ಯೂ ಆಗ್ತಾನೆ ಇದೆ. ನಿನ್ನೆ ಆದ್ರೆ 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪರ್ಟ್ ಆದ ರಿಚರ್ಡ್ ಹ್ಯಾರಿಸ್ ಅವರಾದ್ರೆ ಈ ಡಿಸೆಂಬರ್ ಮಂತ್ ಅಲ್ಲಿ ರೇಟ್ ಕಟ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಅದರಿಂದ ಯು ಎಸ್ ಮಾರ್ಕೆಟ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದ್ರ ಜೊತೆಗೆ ನಿನ್ನೆ ರಾತ್ರಿ ಸ್ವಲ್ಪ ಮ್ಯಾಕ್ರೋ ಡೇಟಾಸ್ ಕೂಡ ಅಪ್ಡೇಟ್ ಆಗಿದಾವೆ. ಏನೇನ್ ಡೇಟಾಸ್ ಎಲ್ಲ ಅಪ್ಡೇಟ್ ಆಗಿದಾವೋ ಆ ಡೇಟಾಸ್ ಕೂಡ ತುಂಬಾ ಪಾಸಿಟಿವ್ ಆಗಿದಾವೆ. ಅದರಿಂದ ಯು ಎಸ್ ಮಾರ್ಕೆಟ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಯು ಎಸ್ ಮತ್ತೆ ಚೈನಾ ರಿಲೇಷನ್ ಕೂಡ ಸ್ಟ್ರೆಂಥನ್ ಆಗ್ತಾನೆ ಇದೆ. ಈಗ ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆ ಚೈನೀಸ್ ಪ್ರೆಸಿಡೆಂಟ್ ಹತ್ರ ಫೋನ್ ಕಾಲ್ ಅಲ್ಲಿ ಮಾತಾಡಿದ್ದಾರೆ. ಇಲ್ಲಿ ಏನ್ ಅಪ್ಡೇಟ್ಸ್ ಬಂದಿದಾವೆ ಅಂತ ಅಂದ್ರೆ, ಇವಾಗ ಯು ಎಸ್ ಎನ್ವಿಡಿಯಾ ಚಿಪ್ ನ ಚೈನಾಗೆ ಎಕ್ಸ್ಪೋರ್ಟ್ ಮಾಡೋ ರಿಲೇಟೆಡ್ ಆಗಿ ಪಾಸಿಟಿವ್ ಕಮೆಂಟ್ಸ್ ಬಂದಿದಾವೆ. ಅದ್ರ ಜೊತೆಗೆ ಯು ಎಸ್ ನ ಫಾರ್ಮ್ ಪ್ರಾಡಕ್ಟ್ಸ್ ಕೂಡ ಎಕ್ಸ್ಪೋರ್ಟ್ ಮಾಡೋ ರಿಲೇಟೆಡ್ ಆಗಿ ಸ್ವಲ್ಪ ಪಾಸಿಟಿವ್ ಕಮೆಂಟ್ಸ್ ಬಂದಿದಾವೆ. ಅದ್ರ ಜೊತೆಗೆ ನೆಕ್ಸ್ಟ್ ಇಯರ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಚೈನಾನ ವಿಸಿಟ್ ಮಾಡೋ ರಿಲೇಟೆಡ್ ಆಗು ಕೂಡ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಎಲ್ಲಾ ದೇಶದ ಮಧ್ಯೆನೂ ಸ್ವಲ್ಪ ಪಾಸಿಟಿವ್ ಕಮೆಂಟ್ಸೇ ಬರ್ತಾನೆ ಇದಾವೆ. ಅದ್ರ ಜೊತೆಗೆ ನಾಳೆ ನವೆಂಬರ್ 27 ಯು ಎಸ್ ಮಾರ್ಕೆಟ್ ಕ್ಲೋಸ್ ಅಲ್ಲಿ ಇರುತ್ತೆ. ಯಾಕಂದ್ರೆ ನಾಳೆ ಥ್ಯಾಂಕ್ಸ್ ಗಿವಿಂಗ್ ಅನ್ನೋ ಈವೆಂಟ್ ನ ಸೆಲೆಬ್ರೇಟ್ ಮಾಡ್ಕೊಂತಾರೆ. ಫ್ರೆಂಡ್ಸ್, ಇವಾಗ ಒಂದು 15 ಡೇಸ್ ಬ್ಯಾಕ್ ಆದ್ರೆ ಯು ಎಸ್ ನ ಟ್ರೆಜರಿ ಸೆಕ್ರೆಟರಿ ಆದ ಸ್ಕಾಟ್ ಬೆಸೆಂಟ್ ಅವರು ಈ ಥ್ಯಾಂಕ್ಸ್ ಗಿವಿಂಗ್ ಈವೆಂಟ್ ದಿನ ಈ ರೇರರ್ ಡೀಲ್ ಬಗ್ಗೆ ಸ್ವಲ್ಪ ಪಾಸಿಟಿವ್ ಕಮೆಂಟ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಚೈನಾ ಇಂದ ಅಂತ ಕೂಡ ಕಾಮೆಂಟ್ಸ್ ನ ಮಾಡಿದ್ರು. ಅದ್ರ ಜೊತೆಗೆ ಟ್ರಂಪ್ ಅವರು ಉಕ್ರೇನ್ಗೆ ಈ ಪೀಸ್ ಡೀಲ್ಗೆ ಡೆಡ್ಲೈನ್ ಕೊಟ್ಟಿರೋದು ಕೂಡ ನವೆಂಬರ್ 27 ಅಂದ್ರೆ ನಾಳೆನೆ. ಅದಕ್ಕೋಸ್ಕರ ನೋಡೋಣ ನಾಳೆ ಒಳಗಡೆ ಇನ್ನ ಎಷ್ಟು ಪಾಸಿಟಿವ್ ಅಪ್ಡೇಟ್ಸ್ ಎಲ್ಲ ಬರ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇಂಡಿಯನ್ ಮಾರ್ಕೆಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಹೇಳಿದ್ದೆ, ಇವಾಗ ನಮ್ಮ RBI ಗವರ್ನರ್ ಆದ ಸಂಜಯ್ ಮಲ್ಹೋತ್ರಾ ಅವರಾದ್ರೆ ಇನ್ಫ್ಲೇಷನ್ ತುಂಬಾ ಕಮ್ಮಿ ಆಗ್ತಾ ಇದೆ, GDP ತುಂಬಾ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದೆ, ಅದರಿಂದ ಈ ಕಮಿಂಗ್ RBI MPC ಮೀಟಿಂಗ್ ಅಲ್ಲಿ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ತುಂಬಾನೇ ಜಾಸ್ತಿ ಇದೆ ಅಂತ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನಾನು ತುಂಬಾ ಸಲನೇ ಹೇಳಿದ್ದೆ, ರೇಟ್ ಕಟ್ ಏನಾದ್ರು ಮಾಡಿದ್ರೆ ಅದು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದ್ರಲ್ಲೂ ಈ ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಸೆಕ್ಟರ್ನ ಫೋಕಸ್ ಮಾಡಿ ಅಂತ ಲಾಸ್ಟ್ 3 ಮಂತ್ಸ್ ಇಂದನೂ ಹೇಳ್ತಾನೆ ಇದ್ದೀನಿ. ಇವಾಗ ದಿವಾಲಿ ವಿಡಿಯೋಲು ಕೂಡ ಸಪರೇಟ್ ಆಗಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ, ಕಮಿಂಗ್ ಟೈಮಲ್ಲಿ ಈ ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಸೆಕ್ಟರ್ನ ಪ್ರಾಪರ್ ಆಗಿ ಫೋಕಸ್ ಮಾಡಿ. ಯಾಕಂದ್ರೆ ಈ GST 2.0 ಇಂದ ಮತ್ತೆ RBI ಅವರು ಕಂಟಿನ್ಯೂಸ್ ಆಗಿ ರೇಟ್ ಕಟ್ ಮಾಡೋದ್ರಿಂದ ಈ ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ಇರುತ್ತೆ ಅಂತ. ಮತ್ತೆ ಬ್ಯಾಂಕ್ ನಿಫ್ಟಿ ಆದ್ರೆ ಆಲ್ ಟೈಮ್ ಐಸ್ ನ ಟಚ್ ಮಾಡ್ತಾನೆ ಇದೆ. ಅದ್ರ ಜೊತೆಗೆ PSU ಬ್ಯಾಂಕ್ಸ್ ಕೂಡ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಇವಾಗ ತುಂಬಾ PSU ಬ್ಯಾಂಕ್ಸ್ ಎಲ್ಲ 52 ವೀಕ್ಸ್ ಹೈಯಲ್ಲಿ ಕೂಡ ಟ್ರೇಡ್ ಆಗ್ತಾ ಇದಾವೆ. ಜೊತೆಗೆ ಲಾಸ್ಟ್ 3 ಮಂತ್ಸ್ ಅಲ್ಲಿ ನಿಫ್ಟಿ PSU ಬ್ಯಾಂಕ್ ಇಂಡೆಕ್ಸ್ ಏನೆ 24% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ಏನೇನ್ ರೀಸನ್ಸ್ ಇದಾವೆ ಅಂತ ರೀಸೆಂಟ್ ಮಾರ್ಕೆಟ್ ನ್ಯೂಸ್ ಅಲ್ಲೇ ಹೈಲೈಟ್ ಮಾಡಿದ್ದೆ. ಇವಾಗ ಜಸ್ಟ್ ಇನ್ನೊಂದ್ಸಲ ಹೈಲೈಟ್ ಮಾಡ್ತಾ ಇದ್ದೀನಿ. ಏನಂದ್ರೆ ಈ PSU ಬ್ಯಾಂಕ್ಸ್ನೆಲ್ಲ ಲಾರ್ಜ್ ಪ್ರೈವೇಟ್ ಬ್ಯಾಂಕ್ಸ್ ಒಳಗಡೆ ಮರ್ಜ್ ಮಾಡೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ರು. ಅದ್ರ ಜೊತೆಗೆ ಈ Q2 ಅಲ್ಲಿ ಈ ಪ್ರೈವೇಟ್ ಬ್ಯಾಂಕ್ಸ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಈ PSU ಬ್ಯಾಂಕ್ಸ್ ಏನೆ ತುಂಬಾ ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದಾವೆ. ಈ ತರ ಮಲ್ಟಿಪಲ್ ರೀಸನ್ಸ್ ಇಂದ PSU ಬ್ಯಾಂಕ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ, ಇವಾಗ ನೆಕ್ಸ್ಟ್ ವೀಕ್ ಈ RBI MPC ಮೀಟಿಂಗ್ ಇದೆ. ಈ ಮೀಟಿಂಗ್ ಅಲ್ಲಿ ಏನಾದ್ರು ರೇಟ್ ಕಟ್ ಮಾಡಿದ್ರೆ ನಮ್ಮ ಮಾರ್ಕೆಟ್ಸ್ಗೆ ಇನ್ನ ತುಂಬಾ ಪಾಸಿಟಿವ್ ಆಗುತ್ತೆ. ಮತ್ತೆ ಈ MPC ಮೀಟಿಂಗ್ ಅಲ್ಲಿ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ತುಂಬಾನೇ ಜಾಸ್ತಿ ಇದೆ ಅಂತಾನೆ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ಸ್ ಈ ತರ ಪ್ರತಿಯೊಂದು ಇಂಡಿಸಸ್ ಕೂಡ ಇವತ್ತು ಎಬವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಸೆಕ್ಟಾರ್ ವೈಸ್ ನೋಡ್ಕೊಂಡ್ರು ಪ್ರತಿ ಸೆಕ್ಟಾರ್ ಕೂಡ ಎಬವ್ 1% ಪಾಸಿಟಿವ್ ಆಗಿದೆ. ಅದರಲ್ಲೂ ರಿಯಾಲಿಟಿ ಇಂಡೆಕ್ಸ್ ಆದ್ರೆ ಲಾಸ್ಟ್ 2 ಡೇಸ್ ಅಲ್ಲೇ ನಿಯರ್ಲಿ 3% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ಪ್ರತಿಯೊಬ್ರು ಇನ್ನೊಂದ್ಸಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಇವಾಗ RBI ಅವ್ರು ಏನಾದ್ರು ಕಮಿಂಗ್ ಡಿಸೆಂಬರ್ ಮಂತ್ ಅಲ್ಲಿ ರೇಟ್ ಕಟ್ ಮಾಡಿದ್ರೆ ಅದು ಯಾವ್ಯಾವ ಸೆಕ್ಟಾರ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ ಅಂತ ನೋಡೋಣ ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಾ ಅಂತ. ಮತ್ತೆ ಫೈನಲ್ ಆಗಿ ಫ್ರೆಂಡ್ಸ್, ಇವಾಗ ನಾನು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿದ್ದೀನಿ. ನೆಕ್ಸ್ಟ್ 3 ಮಂತ್ಸ್ ಅಲ್ಲಿ ನಮ್ಮ ಮಾರ್ಕೆಟ್ಸ್ ಯಾವ್ಯಾವ ರೀಸನ್ಸ್ ಇಂದ ಇನ್ನ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ಬೋದು. ಇವಾಗ ನಿಫ್ಟಿ ಆದ್ರೆ ನಿಯರ್ಲಿ 28,000 29,000 ವರ್ಗು ರೀಚ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಈ ತರ ನಮ್ಮ ಮಾರ್ಕೆಟ್ಸ್ ರ್ಯಾಲಿ ಆಗ್ಬೇಕು ಅಂದ್ರೆ ಮೈನ್ ಆಗಿ ಈ 7 ಟ್ರಿಗರಿಂಗ್ ಪಾಯಿಂಟ್ಸ್ ಕೂಡ ತುಂಬಾ ಪಾಸಿಟಿವ್ ಆಗಿ ಕಂಪ್ಲೀಟ್ ಆದ್ರೆ ನಮ್ಮ ಮಾರ್ಕೆಟ್ಸ್ ಇನ್ನ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದರಲ್ಲಿ ಮೊದಲನೇದಾಗಿ ಬಂದು ಇವಾಗ ಡಿಸೆಂಬರ್ 6 ಆದ್ರೆ RBI MPC ಮೀಟಿಂಗ್ ಇದೆ, ಇದರಲ್ಲಿ ರೇಟ್ ಕಟ್ ಮಾಡಬೇಕು. ಡಿಸೆಂಬರ್ 10 ಆದ್ರೆ ಫೆಡ್ ಚೇರ್ಮನ್ ಅವರು ಸಹ ರೇಟ್ ಕಟ್ ಮಾಡಬೇಕು. ಅದಾದ್ಮೇಲೆ ಈ ರಷ್ಯಾ ಮತ್ತೆ ಉಕ್ರೇನ್ ಮಧ್ಯ ಈ ಪೀಸ್ ಡೀಲ್ ಕಂಪ್ಲೀಟ್ ಆಗಬೇಕು. ಮತ್ತೆ ಇಂಡಿಯಾ ಮತ್ತೆ US ರಿಲೇಟೆಡ್ ಆಗಿ ಈ ಟ್ರೇಡ್ ಡೀಲ್ ಕೂಡ ಆದಷ್ಟು ಬೇಗನೆ ಕಂಪ್ಲೀಟ್ ಆಗಬೇಕು.
ಅದಾದ್ಮೇಲೆ FIS ಇವಾಗ ಲಾಸ್ಟ್ 2 ಇಯರ್ಸ್ ಇಂದ ನಮ್ಮ ಮಾರ್ಕೆಟ್ಸ್ ಇಂದ ನಿಯರ್ಲಿ 5,000 ಕೋಟಿವರೆಗೂ ಸೆಲ್ ಮಾಡೋಗಿದಾರಲ್ವಾ. FIS ಮತ್ತೆ ನಮ್ಮ ಮಾರ್ಕೆಟ್ ಒಳಗಡೆ ಎಂಟರ್ ಆಗಬೇಕು. ಮತ್ತೆ January 2nd ಹಾಫ್ ಅಲ್ಲಿ ಈ Q3 ರಿಸಲ್ಟ್ ಶುರು ಆಗುತ್ತೆ. ಇವಾಗ ಈ GST ಅಲ್ಲಿ ಚೇಂಜಸ್ ತಂದಿದಾರಲ್ವಾ, ಅದರಿಂದ ಈ Q3 ಅಲ್ಲೇ ಕಂಪ್ಲೀಟ್ ಆಗಿ ರಿಫ್ಲೆಕ್ಟ್ ಆಗೋದು. ಅದಕ್ಕೋಸ್ಕರ ಈ Q3 ಅಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಬಜೆಟ್ ಇರುತ್ತೆ. ಬಜೆಟಲ್ಲಿ ಯಾವ ಥರ ಅಪ್ಡೇಟ್ಸ್ ಬರ್ತವೆ ಅಂತ ನೋಡಬೇಕಾಗಿರುತ್ತೆ. ಫ್ರೆಂಡ್ಸ್, ಈಗ ನೆಕ್ಸ್ಟ್ 3 ಮಂತ್ಸಲ್ಲಿ ನಮ್ಮ ಮಾರ್ಕೆಟ್ಸ್ ಏನಾದರೂ ಬೆಳಿಬೇಕಂದ್ರೆ ಇಷ್ಟು ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡೋಣ ಇನ್ನು ನಮ್ಮ ಮಾರ್ಕೆಟ್ಸ್ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ನೀವು ಕೇಳ್ಬೋದು ನಮ್ಮ ಮಾರ್ಕೆಟ್ಸ್ ಬಗ್ಗೆ ತುಂಬ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ನ ಶೇರ್ ಮಾಡಿದ್ರಾ, ಇವಾಗ ನಮ್ಮ ಮಾರ್ಕೆಟ್ಸ್ ಫಾಲ್ ಆಗೋದಕ್ಕೆ ಯಾವುದೇ ಥರ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಮಾರ್ಕೆಟಲ್ಲಿ ಇಲ್ವಾ ಅಂತ. ಅದಕ್ಕೂ ಸಹ ಹೇಳ್ತೀನಿ. ಜಸ್ಟ್ 4 ಪಾಯಿಂಟ್ಸ್ ಇದೆ ನೋಡಿ. ಈಗ ಡಿಸೆಂಬರ್ ಮಂತಲ್ಲಿ ಈ ಫೆಡ್ ಚೇರ್ಮನ್ ಏನಾದರೂ ರೇಟ್ ಕಟ್ ಮಾಡದೆ ರೇಟ್ ಕಟ್ನ ಪಾಸ್ ಮಾಡಿದ್ರು ಅಂದರೆ ಅವಾಗ US ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಮಾರ್ಕೆಟ್ಸ್ ಕೂಡ ಸ್ವಲ್ಪ ಫಾಲ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇವಾಗ AI ಇಂದ ಏನು ಯುಫೋರಿಯಾ ಬೆಳೆದಿದೆ ಅಂದರೆ ಇವಾಗ ರೀಸೆಂಟಾಗಿ AI ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವಲ್ವಾ. ಅದರಿಂದ ಕಮಿಂಗ್ ಟೈಮಲ್ಲಿ AI ರಿಲೇಟೆಡ್ ಆಗಿ ಆ ಬಬಲ್ ಏನಾದರೂ ಬರ್ಸ್ಟ್ ಆದರೆ AI ಕಂಪನೀಸ್ ಎಲ್ಲ ಆಟೋಮೆಟಿಕ್ ಆಗಿ ಫಾಲ್ ಆಗುತ್ತೆ. ಎಕ್ಸಾಂಪಲ್, ಇವಾಗ AI ಕಂಪನೀಸ್ ಅಲ್ಲಿ ಕಮಿಂಗ್ ಟೈಮಲ್ಲಿ ಯಾವುದೇ ತರ ಗ್ರೋತ್ ಇಲ್ಲ ಅಂತ ಅಂದ್ರು, ಅಥವಾ ಇನ್ವೆಸ್ಟರ್ಸ್ ಇದುವರೆಗೂ ತುಂಬಾನೇ ಇನ್ವೆಸ್ಟ್ ಮಾಡಿದ್ರಲ್ವಾ, ಅವ್ರ ಮೈಂಡ್ ಸೆಟ್ ಏನಾದರೂ ಕಮಿಂಗ್ ಟೈಮಲ್ಲಿ ಚೇಂಜ್ ಆಗಿ AI ಕಂಪನೀಸ್ ಅಲ್ಲಿ ಇನ್ನು ಕಮಿಂಗ್ ಟೈಮಲ್ಲಿ ಅಷ್ಟು ಗ್ರೋತ್ ಇರಲ್ಲ ಅಂತ ಏನಾದರೂ ಸ್ಟೇಟ್ಮೆಂಟ್ಸ್ ಬಂದ್ರೆ, ಈ ತರ ಯಾವುದೇ ತರ ಸ್ಟೇಟ್ಮೆಂಟ್ಸ್ ಬಂದ್ರೂ AI ಕಂಪನೀಸ್ ಫಾಲ್ ಆದ್ರೆ ಅವಾಗ US ಮಾರ್ಕೆಟ್ ಕಂಪ್ಲೀಟ್ ಆಗಿ ಫಾಲ್ ಆಗುತ್ತೆ. ಅದ್ರ ಜೊತೆಗೆ ಚೈನೀಸ್ ಮಾರ್ಕೆಟ್, ಜಪಾನ್ ಮಾರ್ಕೆಟ್, ತೈವಾನ್ ಮಾರ್ಕೆಟ್, ಈ ತರ ಪ್ರತಿಯೊಂದು ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಫಾಲ್ ಆಗುತ್ತೆ. ಅದ್ರ ಇಂಪ್ಯಾಕ್ಟ್ ನಮ್ಮ ಮೇಲೂ ಕೂಡ ಇರುತ್ತೆ. ಅವಾಗ ನಮ್ಮ ಮಾರ್ಕೆಟ್ಸ್ ಕೂಡ ಸ್ವಲ್ಪ ಫಾಲ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಆದ್ರೆ ಈ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಮಾರ್ಕೆಟ್ಸ್ ಸ್ವಲ್ಪ ಕಮ್ಮಿನೇ ಫಾಲ್ ಆಗುತ್ತೆ. ಯಾಕಂದ್ರೆ AI ರ್ಯಾಲಿಯಲ್ಲಿ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿಲ್ಲ. ಅದಕ್ಕೋಸ್ಕರ ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫೈನಲ್ ಆಗಿ ಜಪಾನ್ ಎನ್ ಕ್ಯಾರಿ ಟ್ರೇಡ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಇದನ್ನ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಇವಾಗ ಲಾಸ್ಟ್ 1 ಡೆಕೆಡ್ ಅಲ್ಲಿ ಜಪಾನ್ ಅಲ್ಲಾದ್ರೆ ತುಂಬಾನೇ ಕಮ್ಮಿ ಇಂಟ್ರೆಸ್ಟ್ ರೇಟ್ ಅಲ್ಲಿ ಲೋನ್ಸ್ ನ ಪ್ರೊವೈಡ್ ಮಾಡ್ತಾ ಇದ್ರು. ಇವಾಗ ಲೋನ್ಸ್ ನ ಅಷ್ಟು ಕಮ್ಮಿ ರೇಟ್ ಅಲ್ಲಿ ಕೊಡ್ತಾ ಇದಾರೆ ಅಂತಂದ್ರೆ ಜನ ಲೋನ್ಸ್ ನ ತಗೊಂತಾರಲ್ವಾ, ಲೋನ್ಸ್ ನ ತಗೊಂಡು ಎಲ್ಲಾದ್ರೂ ಒಂದ್ ಕಡೆ ಇನ್ವೆಸ್ಟ್ ಮಾಡ್ತಾರೆ. ಜಪಾನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾಕ್ ಮಾರ್ಕೆಟ್ಸ್ ಅಷ್ಟು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಿರಲ್ಲ. ಅದಾದ್ಮೇಲೆ ಏನಾದ್ರು ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತಂದ್ರೆ ಅಸೆಟ್ಸ್ ಎಲ್ಲ ತುಂಬಾನೇ ಕಾಸ್ಟ್ಲಿ ಆಗಿರುತ್ತೆ. ಜಪಾನ್ ಅಲ್ಲಿ ಜನ ಏನ್ ಮಾಡಿದ್ರು ಅಂದ್ರೆ ಕಮ್ಮಿ ಇಂಟ್ರೆಸ್ಟ್ ರೇಟ್ ಅಲ್ಲಿ ಲೋನ್ ಸಿಗ್ತಾ ಇದೆ ಅಂತ ಲೋನ್ಸ್ ನ ತಗೊಂಡು ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋದನ್ನ ಶುರು ಮಾಡಿದ್ರು. ಇವಾಗ ಇಂಟ್ರೆಸ್ಟ್ ರೇಟ್ ಏನೋ ತುಂಬಾನೇ ಕಮ್ಮಿ ಇದೆ, ಆದ್ರೆ ಬೇರೆ ದೇಶದಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ತುಂಬಾ ಒಳ್ಳೆ ರಿಟರ್ನ್ಸ್ ಬರೋದು. ಅದರಿಂದ ಜಪಾನ್ ಅಲ್ಲಿರೋ ಇನ್ವೆಸ್ಟರ್ಸ್ ಎಲ್ಲ US ಅಲ್ಲಿ, ಯುರೋಪ್ ಅಲ್ಲಿ, ಆಸ್ಟ್ರೇಲಿಯಾ, ಇಂಡಿಯಾ, ಈ ತರ ತುಂಬಾ ಕಂಟ್ರೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋದನ್ನ ಶುರು ಮಾಡಿದ್ರು. ಎಲ್ಲೆಲ್ಲಿ ಗ್ರೋತ್ ಚೆನ್ನಾಗಿದೆಯೋ ಅಲ್ಲೆಲ್ಲ ನೋಡ್ಕೊಂಡು ಇನ್ವೆಸ್ಟ್ ಮಾಡೋದನ್ನ ಶುರು ಮಾಡಿದ್ರು. ಆದ್ರೆ ಪ್ರೆಸೆಂಟ್ ಇವಾಗ ಜಪಾನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಎಲ್ಲ ತುಂಬಾನೇ ಇನ್ಕ್ರೀಸ್ ಆಗಿದೆ. ಜೊತೆಗೆ ಈ ಕರೆನ್ಸಿ ವ್ಯಾಲ್ಯೂ ಇರುತ್ತಲ್ವಾ ಎಗೇನೆಸ್ಟ್ ಡಾಲರ್, ಇದು ಕೂಡ ತುಂಬಾನೇ ಇನ್ಕ್ರೀಸ್ ಆಗಿದೆ. ಇವಾಗ USD ವರ್ಸಸ್ ಎನ್ ನೋಡ್ಕೊಂಡ್ರೆ ನಿಯರ್ಲಿ 156 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಹಿಸ್ಟಾರಿಕಲಿ ಇದು ತುಂಬಾನೇ ಹೈ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಾರ್ಮಲ್ ಆಗಿ ಟ್ರೇಡ್ ಆಗ್ಬೇಕಂದ್ರೆ ನಿಯರ್ಲಿ 145 ಅಲ್ಲಿ ಟ್ರೇಡ್ ಆಗ್ಬೇಕಾಯ್ತು. ಆದ್ರೆ ಇವಾಗ ಪ್ರೆಸೆಂಟ್ 156 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಅವ್ರ ಕರೆನ್ಸಿ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗಿದೆ. ಜೊತೆಗೆ ಬಾಂಡ್ ಡೀಲ್ ಕೂಡ 17 ಇಯರ್ಸ್ ಐಯಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ತರ ಇನ್ಕ್ರೀಸ್ ಆಗೋದಕ್ಕೆ ಮೇನ್ ರೀಸನ್ ಬಂದು ಇವಾಗ ರೀಸೆಂಟ್ ಆಗಿ ಜಪಾನ್ ಪ್ರೈಮ್ ಮಿನಿಸ್ಟರ್ ಅವರು 21 ಟ್ರಿಲಿಯನ್ ಯೆನ್ ಸ್ಟಿಮ್ಯುಲಸ್ ಪ್ಯಾಕೇಜ್ ನ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಸುಮಾರು $135 ಬಿಲಿಯನ್ ಸ್ಟಿಮ್ಯುಲಸ್ ಪ್ಯಾಕೇಜ್ ನ ಅನೌನ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ತರ ಇಂಟ್ರೆಸ್ಟ್ ರೇಟ್ ಎಲ್ಲ ಇನ್ಕ್ರೀಸ್ ಆಗೋದ್ರಿಂದ, ಕರೆನ್ಸಿ ವ್ಯಾಲ್ಯೂ ಇನ್ಕ್ರೀಸ್ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇವಾಗ ಎಲ್ಲೆಲ್ಲಿ ಜಪಾನ್ ಅವರೆಲ್ಲ ಇನ್ವೆಸ್ಟ್ ಮಾಡಿದಾರೋ ಅಲ್ಲಿಂದ ಇನ್ವೆಸ್ಟ್ಮೆಂಟ್ ಎಲ್ಲ ವಾಪಸ್ ತೆಕ್ಕೊಂಡೋಗಿ ಅವ್ರ ಲೋನ್ಸ್ ನ ರೀಪೇ ಮಾಡ್ಬೇಕಾಗಿರುತ್ತೆ. ಇವಾಗ ಜಪಾನ್ ಅವರೆಲ್ಲ US ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಇಂಡಿಯನ್ ಮಾರ್ಕೆಟ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಈ ತರ ಇವರೆಲ್ಲ ಸೆಲ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಮಾರ್ಕೆಟ್ ಕೂಡ ಫಾಲ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಪ್ರೆಸೆಂಟ್ ಈಗ US ಮಾರ್ಕೆಟ್ ಅಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡಿದಾರಲ್ವಾ, ಇವಾಗ US ಮಾರ್ಕೆಟ್ ಕೂಡ ಲಾಸ್ಟ್ 1 ಇಯರ್ ಅಲ್ಲಿ ತುಂಬಾನೇ ರ್ಯಾಲಿ ಆಗಿದೆ. ಅದಕ್ಕೋಸ್ಕರ ಇವಾಗ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡು ಲೋನ್ಸ್ ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಜಪಾನ್ ಅವ್ರು ಏನಾದ್ರು ಕಂಟಿನ್ಯೂಸ್ ಆಗಿ US ಮಾರ್ಕೆಟ್ ಅಲ್ಲಿ ಸೆಲ್ ಮಾಡ್ತಾನೆ ಹೋದ್ರೆ ಆಟೋಮೆಟಿಕ್ ಆಗಿ US ಮಾರ್ಕೆಟ್ ಫಾಲ್ ಆಗುತ್ತೆ. ಇವಾಗ US ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಅಂತ ಅಂದ್ರೆ ಆ ಸೆಂಟಿಮೆಂಟ್ ಇಂದ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಫಾಲ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮತ್ತೆ ಇಂಡಿಯನ್ ಮಾರ್ಕೆಟ್ಸ್ ಕೂಡ ಆಟೋಮೆಟಿಕ್ ಆಗಿ ಫಾಲ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ನೋಡೋಣ ಕಮಿಂಗ್ ಟೈಮಲ್ಲಿ ಈ ಸ್ಟಿಮ್ಯುಲಸ್ ಪ್ಯಾಕೇಜ್ ಬಗ್ಗೆ ಎಲ್ಲ ಯಾವ ತರ ಅಪ್ಡೇಟ್ಸ್ ಬರ್ತವೆ ಅಂತ. ಅದ್ರ ಜೊತೆಗೆ ಪ್ರತಿದಿನ ಡಾಲರ್ ವರ್ಸಸ್ ಎನ್ನ ಟ್ರ್ಯಾಕ್ ಮಾಡ್ತಾನೆ ಇರಿ. ಯಾಕಂದ್ರೆ ಇವಾಗ ಕರೆನ್ಸಿ ವ್ಯಾಲ್ಯೂ 156 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅದೇ ತರ 160, 165ಗೆ ಇನ್ಕ್ರೀಸ್ ಆಗ್ತಾ ಹೋದ್ರೆ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕೂಡ ಇನ್ಕ್ರೀಸ್ ಆಗುತ್ತೆ.
ಅದಕ್ಕೋಸ್ಕರ ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.